ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ TLC ಕನ್ನಡಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೆಸ್ಟ್ ಟ್ರೇಡಿಂಗ್ ಟೈಮ್ ಇಂಟರ್ವಲ್ಸ್ನ ಹೇಗೆ ಫೇವರೇಟ್ ಆಗಿ ಆ್ಯಡ್ ಮಾಡಬೇಕು ಹಾಗೂ ಅದರಿಂದ ಆಗೋ ಬೆನಿಫಿಟ್ಸ್ ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬೆಸ್ಟ್ ಟ್ರೇಡಿಂಗ್ ಟೈಮ್ ಇಂಟರ್ವಲ್ಸ್ನ ಫೇವರೇಟ್ ಆಗಿ ಆ್ಯಡ್ ಮಾಡೋದ್ರಿಂದ ಬೆನಿಫಿಟ್ ಏನಾಗುತ್ತೆ ಅಂದರೆ, ಇದು ಆ್ಯಕ್ಚುಲಿ ಯೂಸ್ ಆಗೋದು ಸ್ಕ್ಯಾಲ್ಪರ್ಸ್ಗೆ ಮತ್ತು ಇಂಟ್ರಾಡೇ ಟ್ರೇಡರ್ಸ್ಗೆ. ಫಾರ್ ಎಕ್ಸಾಂಪಲ್ ಆಕ್ಚುಲಿ ಸ್ಕ್ಯಾಲ್ಪರ್ಸ್ ಏನ್ ಮಾಡ್ತಾರೆ ಅಂದ್ರೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅವರು ಎಂಟ್ರಿ ತಗೋತಾರೆ, ಅಂದ್ರೆ ಟ್ರೇಡ್ ತಗೋತಾರೆ. ಇಂಟ್ರಾಡೇ ಟ್ರೇಡರ್ಸ್ 5 ಮಿನಿಟ್ಸ್ ಅಲ್ಲಿ ಯೂಶಲಿ ಟ್ರೇಡ್ ತಗೋತಾರೆ. ಬಟ್ ಏನಾಗುತ್ತೆ ಅಂದ್ರೆ ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ಅವರು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಪ್ರೀವಿಯಸ್ ಕ್ಯಾಂಡಲ್ ಯಾವ ತರ ಫಾರ್ಮ್ ಆಗಿದೆ ಅಂತ ಅದನ್ನ ನೋಡಿ ಡಬಲ್ ಕನ್ಫರ್ಮೇಶನ್ ಸಲುವಾಗಿ ಅದನ್ನ ನೋಡ್ಬಿಟ್ಟು ಎಂಟ್ರಿ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಯೂಶಲಿ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಸೊ ಅವ್ರ ಬೆಸ್ಟ್ ಟ್ರೇಡಿಂಗ್ ಟೈಮ್ ಇಂಟರ್ವಲ್ಸ್ ಇದೆಯಲ್ಲ ಅಥವಾ ಟೈಮ್ ಫ್ರೇಮ್ಸ್ ಇದೆಯಲ್ಲ ಅದನ್ನ ಫೇವರೇಟ್ ಆಗಿ ಆಗಿಟ್ಕೊಂಡು ಕ್ವಿಕ್ ಎಂಟ್ರಿ ಸಲುವಾಗಿ. ಸೊ ಆಕ್ಚುಲಿ ಆ ಟೈಮಲ್ಲಿ ಅವರು ಕ್ವಿಕ್ ಆಕ್ಷನ್ ತಗೋಬೇಕಾಗತ್ತೆ. ಸೊ ಹೈಯರ್ ಟೈಮ್ ಫ್ರೇಮಲ್ಸ್ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದನ್ನು. ಈ ಒಂದು ವಿಡಿಯೋದಲ್ಲಿ ನಾವು ಹೇಗೆ ಟೈಮ್ ಇಂಟರ್ವಲ್ಸ್ ಅನ್ನ ಫೇವರೇಟ್ ಆಗಿ ಆಡ್ ಮಾಡಬೇಕು ಹಾಗೂ ಅದರಿಂದ ಅದೇ ಯಾವ ತರ ಕ್ವಿಕ್ ಆಗಿ ಅದನ್ನ ಎಂಟ್ರಿ ತಗೋಬೇಕಂತ ನೋಡೋಣ ಬನ್ನಿ. ಈಗ ಇಲ್ಲಿ ನೋಡ್ತಾ ಇರೋದು ಡೈಲಿ 1 ಡೇ ಟೈಮ್ ಫ್ರೇಮ್ ಚಾರ್ಟ್, ನಿಫ್ಟಿ ಚಾರ್ಟ್. ಇಲ್ಲಿ ಡಿ ಅಂತ ಇದೆಯಲ್ಲ, ಡಿ ಮೀನ್ಸ್ 1 ಡೇ ಟೈಮ್ ಫ್ರೇಮ್ ಅಂತ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಮ್ ಇಂಟರ್ವಲ್ ಸಿಗುತ್ತೆ. 1 2 3 5 ಮಿನಿಟ್ಸ್ 15 ಮಿನಿಟ್ಸ್ ಅಂತ. ಇವಾಗ ನಾವು ಒಂದು ಕೆಲಸ ಮಾಡೋಣ, ನಾವು ಏನ್ ಮಾಡೋಣ ಅಂದ್ರೆ ಸ್ಕ್ಯಾಲ್ಪರ್ಗೆ ಯೂಶಲಿ ಅವರು 1 ಮಿನಿಟ್ ಟೈಮ್ ಫ್ರೇಮ್ ಅಂಡ್ ಹೈಯರ್ ಟೈಮ್ ಫ್ರೇಮ್ 5 ಮಿನಿಟ್ಸ್. ಇಂಟ್ರಾಡೇ ಅವರು 5 ಮಿನಿಟ್ಸ್ ಅಲ್ಲಿ ಎಂಟ್ರಿ ತಗೊಂಡ್ರೆ ಅವ್ರದ್ದು ಹೈಯರ್ ಟೈಮ್ ಫ್ರೇಮ್ ಇಸ್ 15 ಮಿನಿಟ್ಸ್. ಇದು ಮಾತ್ರ ಆಡ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು, ನೀವು ಫೇವರೇಟ್ ಆಗಿ ಆಡ್ ಮಾಡಿದಾಗ ಫೇವರೇಟ್ಸ್ ಅಂದ್ರೆ ಇಲ್ಲಿ ಐಕಾನ್ ಇದೆ ನೋಡಿ. ಇಲ್ಲಿ ನಾನು ಹೈಲೈಟ್ ಮಾಡ್ಕೊಂಡು ಕ್ಲಿಕ್ ಮಾಡಿರೋದು. ಇಲ್ಲಿ ನೋಡಿದ್ರೆ ನಿಮ್ಗೆ 1 ಮಿನಿಟ್ 5 ಮಿನಿಟ್ಸ್ 15 ಮಿನಿಟ್ಸ್ ಅಂಡ್ ಡೇ ಟೈಮ್ ಫ್ರೇಮ್ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಈ ಅಪ್ಪರ್ ಪ್ಯಾನಲ್ ಪ್ಲೇಸ್ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಸ್ಕ್ಯಾಲ್ಪರ್ ಅಂತ ಅನ್ಕೊಳ್ಳಿ. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇರ್ತೀನಿ ನಾನು. ಇಲ್ಲಿ ನಾನು ಯಾವುದೇ ಸ್ಟ್ರಾಟಜಿ ಡಿಸ್ಕಸ್ ಮಾಡ್ತಾ ಇಲ್ಲ. ಹೇಗೆ ಅವರು ಕ್ವಿಕ್ ಆಗಿ ಎಂಟ್ರಿ ತಗೋಬೇಕಂತ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲೋ ಒಂದು ಈಗ ಡಬಲ್ ಬಾಟಮ್ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯೂಶಲಿ ಇದಕ್ಕೆ ಡಬಲ್ ಬಾಟಮ್ ಅಂತಾರೆ. ಇದು ಹಿಂದಿನ ದಿನದ ಅಂದ್ರೆ 30th ಮಾರ್ಚ್ ಚಾರ್ಟ್ ಆಗಿರುತ್ತೆ. ನಾನಿವಾಗ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಇಲ್ಲಿ ಡಬಲ್ ಬಾಟಮ್ ಅಂದಾಗ ಇಲ್ಲಿ ಸ್ಕ್ಯಾಲ್ಪರ್ ಏನ್ ಮಾಡ್ತಾರೆ, ಡಬಲ್ ಬಾಟಮ್ ಆಗಿದೆ, ಇಲ್ಲಿಂದ ಒಂದು ಎಂಟ್ರಿ ಇದೆ ಅಂತ ನೋಡ್ತಾರೆ. ಯಾವಾಗ 11:54ಕ್ಕೆ. ಇದನ್ನ ಎಂಟ್ರಿ ತಗೊಳ್ಳೋಕ್ಕಿಂತ ಮುಂಚೆ ಅವ್ರು ಡಬಲ್ ಕನ್ಫರ್ಮೇಶನ್ ಇನ್ ಕೇಸ್ ಅವ್ರು ಏನಾದ್ರು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕು ಅಂತ ಅನ್ಸಿದ್ರೆ ಅವ್ರು ಇಮಿಡಿಯೇಟ್ ಆಗಿ 5 ಮಿನಿಟ್ಸ್ ಅಲ್ಲಿ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿ 11:54 ಅಂದ್ರೆ ಇದು 11:54 ಕ್ಯಾಂಡಲ್ ಇದು 50 to 55 5 ಮಿನಿಟ್ಸ್ ಅಂದ್ರೆ. ಹಿಂದ್ಗಡೆ ಯಾವ ತರ ಕ್ಯಾಂಡಲ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅವ್ರು ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಎಂಟ್ರಿ ತಗೋತಾರೆ. ಅದಕ್ಕೋಸ್ಕರ ಅವರು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹುಡುಕ್ಬಿಟ್ಟು ತಗೊಳ್ಳೋ ಬದಲು ಅದಕ್ಕೆ ಅವರು ಬೆಸ್ಟ್ ಟೈಮ್ ಇಂಟರ್ವಲ್ಸ್ ಇಲ್ಲೇ ಆಡ್ ಮಾಡ್ಕೋತಾರೆ. 5 ಮಿನಿಟ್ಸ್ ಅಲ್ಲಿ ನೋಡ್ಬಿಟ್ಟು ಇಮಿಡಿಯೇಟ್ ಕ್ವಿಕ್ ಆಗಿ 1 ಮಿನಿಟ್ ಸ್ವಿಚ್ ಬ್ಯಾಕ್ ಆಗಿ ಅವರು ಎಂಟ್ರಿನ ಟ್ರಿಗರ್ ಮಾಡ್ತಾರೆ. ಇದು ಒಂಥರ ಆಯ್ತು. ಇವಾಗ ಇದನ್ನ ರಿಮೂವ್ ಮಾಡ್ತೀನಿ. ಇವಾಗ 5 ಮಿನಿಟ್ಸ್ ಹೋಗೋಣ. 5 ಮಿನಿಟ್ಸ್ ಅಲ್ಲೂ ಅಷ್ಟೇ ಸೇಮ್ ಅದೇ ಇದನ್ನ ತಗೊಂಡಾಗ ನೀವು ಇಲ್ಲೊಂದು ಡಬಲ್ ಬಾಟಮ್ ಫಾರ್ಮ್ ಆಗಿದೆ. ಡಬಲ್ ಬಾಟಮ್ ಆರ್ ಡಬ್ಲ್ಯೂ ಏನೋ ಪ್ಯಾಟರ್ನ್, ನೀವು ಯಾವ್ದಾರು ಕರಿ. ಇಲ್ಲಿ ನಾನು ಯಾವುದೋ ಸ್ಟ್ರಾಟಜಿ ಡಿಸ್ಕಸ್ ಮಾಡ್ತಾ ಇಲ್ಲ. ಇಲ್ಲಿ ಈ ತರ ಫಾರ್ಮ್ ಆದಾಗ ಇಲ್ಲಿ ಈ ಕ್ಯಾಂಡಲ್ ಅಲ್ಲಿ ಇಲ್ಲಿ ಬಂದಾಗ ಎಂಟ್ರಿ ತಗೊಳ್ಳೋಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಟ್ರಾಡೇ ಟ್ರೇಡರ್ಸ್ ಇಮಿಡಿಯೇಟ್ ಆಗಿ ಹೈಯರ್ ಟೈಮ್ ಫ್ರೇಮ್ ಅಂದ್ರೆ ನೆಕ್ಸ್ಟ್ ಹೈಯರ್ ಟೈಮ್ ಫ್ರೇಮ್ 50 ಮಿನಿಟ್ಸ್ ಕ್ಯಾಂಡಲ್ ನೋಡ್ತಾರೆ. 50 ಮಿನಿಟ್ಸ್ ಕ್ಯಾಂಡಲ್ ಯಾವ ತರ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತ ನೋಡ್ತಾರೆ. ಇಲ್ಲಿ ನೋಡಿ. ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದನ್ನ ನೋಡ್ಬಿಟ್ಟು ಅವರು ಮತ್ತೆ 5 ಮಿನಿಟ್ಸ್ ಸ್ವಿಚ್ ಆಗಿ ಅವರನ್ನು ಎಲ್ಲಿ ಎಂಟ್ರಿ ತಗೋತಾರೆ.
ನೀವು ಇಲ್ಲಿ ಇನ್ನೂ ಒಂಥರ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಈಗ ಎಂಟ್ರಿ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ, ಈಗ ಹೈ ರಿಸ್ಕ್ ಇರೋರು ಯೂಶಲಿ ಇಲ್ಲಿ ಎಂಟ್ರಿ ತಗೋಬಹುದು. ಸೊ ಹೈ ರಿಸ್ಕ್ ತಗೋದಿರೋರು ಒಂದು 2 ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ಈ ಇನ್ ಕೇಸ್ ಈ ಕ್ಯಾಂಡಲ್ 12 o'clock ಕ್ಯಾಂಡಲ್ ಅಲ್ಲಿ ತಗೊಳಕ್ಕೆ ಅವ್ರೇನೋ ರೆಡಿ ಆಗಿದ್ರೆ, ಯಾಕಂದ್ರೆ ಇಲ್ಲಿ 2 ಕ್ಯಾಂಡಲ್ ಆಲ್ರೆಡಿ ಗ್ರೀನ್ ಫಾರ್ಮ್ ಆಗಿದೆ ಅಂತ. ಸೊ ಅವರು ಇಮಿಡಿಯೇಟ್ ಆಗಿ 15 ಮಿನಿಟ್ಸ್ ಕ್ಯಾಂಡಲ್ ಹೋಗ್ತಾರೆ, ಟೈಮ್ ಫ್ರೇಮ್ ಹೋಗ್ತಾರೆ. ಸೊ ಇಲ್ಲಿ ನೋಡಿ 12 ಮಿನಿಟ್ಸ್ 12 o'clock ಅಲ್ಲಿ ಅಂದ್ರೆ ಹಿಂದಿನ ಕ್ಯಾಂಡಲ್ ಏನಾಗಿದೆ ಅಂದ್ರೆ ನಿಮಗೆ ಇಲ್ಲೊಂದು ಆಲ್ಮೋಸ್ಟ್ ಒಂದು ಪಿನ್ ಬಾರ್ ಕೈಂಡ್ ಆಫ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಇದು ಅವ್ರಿಗೆ ಏನಾಗುತ್ತೆ ಡಬಲ್ ಕನ್ಫರ್ಮೇಶನ್ ಆಯ್ತು. ಓಕೆ, ಸೆಲ್ ಬೈಯರ್ಸ್ ಇಲ್ಲಿಂದ ಇಲ್ಲಿ ಪುಷ್ ಮಾಡಿದಾರಂತ. ಸೊ ಅವಾಗ ಅವ್ರಿಗೆ ಇಲ್ಲಿ ಎಂಟ್ರಿ ತಗೊಳಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾವು ಅನ್ಕೋಬಹುದು. ಇದೇ ತರ ನಿಮಗೆ ಯಾವ್ದು ನಿಮ್ಗೆ ಯಾವ ಟೈಮ್ ಇಂಟರ್ವಲ್ ಬೇಕೋ ಅದನ್ನ ನೀವು ಇಲ್ಲಿ ಫೇವರೇಟ್ ಅಂತ ಆಡ್ ಮಾಡ್ಬೋದು. ಇಲ್ಲಿ ಪಕ್ಕ ಒಂದು ಸ್ಟಾರ್ ಐಕಾನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೇವರೇಟ್ಸ್ ಅಂತ ಆಡ್ ಮಾಡ್ತಾ ಹೋದ್ರೆ, ಸೊ ಇಲ್ಲಿ ನೀವು ಅಪ್ಪರ್ ಪ್ಯಾನಲ್ ನೋಡಿದ್ರೆ ಅದು ಆಡ್ ಆಗ್ತಾ ಹೋಗುತ್ತೆ. ಸೊ 1 ಡೇ, 1 ವೀಕ್, 1 ಮಂತ್, ಸೊ ಈ ತರ ನೀವು ಫೇವರೇಟ್ಸ್ ಆಗಿ ಆಡ್ ಮಾಡಿ. ಅದ್ರಲ್ಲಿ ತುಂಬಾ ಬೆನಿಫಿಟ್ ಇದೆ. ಸೊ ನೀವು ಪ್ರತಿ ಸಲನೇ ಡೌನ್ ಅರೋ ಮಾರ್ಕ್ ನೀವು ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಇಲ್ಲೇ ನಿಮಗೆ ಕ್ವಿಕ್ ಆಕ್ಷನ್ ತಗೊಳಕ್ಕೆ ಇದು ಹೆಲ್ಪ್ ಆಗುತ್ತೆ. ಸರಿ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಂತ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.